1885ನೇ ಇಸ್ವಿನಲ್ಲಿ ಕಾಂಗ್ರೆಸ್ಸು ಪ್ರಾರಂಭ ಆಯಿತು. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಆಯಿತು. ಇದನ್ನ ಮೊದಲನೇ ಅಧಿವೇಶನ ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ಬಾಂಬೆನಲ್ಲಿ, ಮುಂಬೈನಲ್ಲಿ ಪ್ರಾರಂಭ ಆಯಿತು. ಸಾವಿರದ 1857ನೇ ಇಸ್ವಿ ಸಿಪಾಯಿ ದಂಗೆ ಅದಾದ್ಮೇಲೆ ಇದು ಪ್ರಾರಂಭ ಆದದ್ದು. ಇದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾರಂಭ ಆದಂತ ಸಂಸ್ಥೆ ಅಲ್ಲ. ಬ್ರಿಟಿಷ್ ಆಡಳಿತದ ದಬ್ಬಾಳಿಕೆ ವಿರುದ್ಧ ನಾಗರಿಕರಿಗೆ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೋಸ್ಕರ ನ್ಯಾಯಯುತ ಆಡಳಿತಕ್ಕೋಸ್ಕರ ಪ್ರಾರಂಭ ಆದಂತ ಸಂಸ್ಥೆ ಇದು. ಆಮೇಲೆ ಮೊದಲನೇ ಅಧಿವೇಶನ ಬಾಂಬೆನಲ್ಲಿ ಪ್ರಾರಂಭ ಆದಮೇಲೆ ನಿಧಾನವಾಗಿ ಸ್ವಾತಂತ್ರ್ಯದ ಅಧಿವೇಶನದಲ್ಲಿ ಬೆಂಕಿ ಉಂಡೆಗಳೇನು ಉರುಳಲಿಲ್ಲ, ಸ್ವಾತಂತ್ರ್ಯದ ಉಂಡೆಗಳೇನು ಉರುಳಲಿಲ್ಲ. ಆದರೆ ಬೆಳಕಾಯಿತು, ಬೆಳಕನ್ನು ಕಾಣುವಂತಾಯಿತು. ಅದಾದ್ಮೇಲೆ ಅನೇಕ ಜನ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಆಮೇಲೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡ್ತಾ ಇದ್ರು. ಅಲ್ಲಿ ಲಾಯರ್ ಕೆಲಸ ಮಾಡಕ್ ಹೋಗಿದ್ರು. ಆಮೇಲೆ ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಆದ್ಮೇಲೆ ಗೋಖಲೆಯವರು ಇವ್ರನ್ನ ಕರ್ಕೊಂಡ್ ಬಂದದ್ದು. ಗೋಖಲೆಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಾರೆ. ಅಲ್ಲಿ ಇವರ ಹೋರಾಟವನ್ನು ನೋಡಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನ ಮಾಡಬೇಕು ಅಂತೇಳಿ, ಅದರ ನಾಯಕತ್ವ ವಹಿಸಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವ್ರನ್ನ ಆಹ್ವಾನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಕೇಳಿಸ್ತಾ ಇಲ್ವೇನಮ್ಮ? ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡೋ, ಆ ಕಡೆ ಈ ಕಡೆ ಹೋಗ್ತೀನಲ್ಲ, ತಿರುಗ್ತೀನಲ್ಲ, ಅದರಿಂದ ಕೇಳಿಸಲ್ಲ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ನಿಮ್ಗೂ ಕೇಳಿಸ್ತಾ ಇದೆಯಲ್ಲ? ಡಿಸೆಂಬರ್ 28 ಒಂದು ಐತಿಹಾಸಿಕವಾದಂಥ ದಿನ. ಆ ದಿನವನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ, ನಾವೆಲ್ಲ ಸ್ವತಂತ್ರರಾಗಿದ್ದರೆ, ಬ್ರಿಟಿಷ್ ಆಡಳಿತದ ಕಪಿಮುಷ್ಟಿಯಿಂದ ನಾವು ಇಲ್ಲ ಬಿಡುಗಡೆಯಾಗಿದ್ರೆ, ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಅನೇಕ ಸಾರಿ ಹೇಳಿದ್ದೀನಿ,
ಭಾರತೀಯ ಜನತಾ ಪಕ್ಷ ಅದಕ್ಕಿಂತ ಹಿಂದೆ ಜನಸಂಘ ಇತ್ತು, RSS ಇತ್ತು, ಹಿಂದೂ ಮಹಾಸಭಾ ಇತ್ತು. ಇವರು ಯಾವತ್ತೂ ಕೂಡ ಬಿಜೆಪಿ ಅಥವಾ ಜನಸಂಘ ಇರ್ಬೋದು ಅಥವಾ RSS ಇರ್ಬೋದು, ಇವು ಯಾವ ಸಂಘಟನೆಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ಕಾಂಗ್ರೆಸ್ನವರು ಭಾಗಿಯಾಗಿದ್ದೋ ಅದರ ವಾರಸುದಾರರು ನಾವು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಮಹಾತ್ಮ ಗಾಂಧೀಜಿಯವರು 15ನೇ ಇಸ್ವಿಯಿಂದ ಇಡೀ ದೇಶನೆಲ್ಲ ಸುತ್ತಿದ್ರು. ದೇಶ ಸುತ್ತಿದ ಮೇಲೆ ಆಮೇಲೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸ್ಕೊಂಡ್ರು. ದೇಶ ಯಾಕೆ ಸುತ್ತಿದ್ರು ಅಂತಂದ್ರೆ, ಈ ದೇಶದ ಜನರನ್ನ, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇಶ ಸುತ್ತಿದ್ರು. ಸುತ್ತ ಆದ್ಮೇಲೆ ಈ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನು ವಹಿಸ್ಕೊಂಡು ಮೊದಲು ದೇಶ ಗೊತ್ತಾಗಬೇಕು, ಸಮಾಜ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು. ಆಮೇಲೆ ಸ್ವಾತಂತ್ರ್ಯ ಜನರಿಗೆ ಬೇಕು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಂಡು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಅದಕ್ಕಿಂತ ಹಿಂದೆನೇ ಪ್ರಾರಂಭ ಆಗಿತ್ತು ಸ್ವಾತಂತ್ರ್ಯ ಚಳವಳಿ. ನವರೋಜಿಯವರ ಕಾಲದಿಂದಲೂ ಕೂಡ ಪ್ರಾರಂಭ ಆಗಿತ್ತು. ಗೋಪಾಲ್ ಕೃಷ್ಣ ಗೋಖಲೆಯವರು ಕಾಂಗ್ರೆಸ್ನ ಅಧ್ಯಕ್ಷರೇ ಆಗಿದ್ದಾಗ ಅವ್ರನ್ನ ಕರ್ಕ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು ಆ ಚಳವಳಿಯ ನೇತೃತ್ವವನ್ನು ವಹಿಸಿದ್ರು. ಭಾರತ ದೇಶ ಇದೆಯಲ್ಲ, ಒಂದು ದೊಡ್ಡ ದೇಶ ಮತ್ತೆ ಪ್ರಜಾಪ್ರಭುತ್ವ ದೇಶ. ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಅಂತಕ್ಕಂಥದನ್ನ ಅರ್ಥ ಮಾಡ್ತೀವಿ. ಸಾವಿರದ 1942 ಅದಕ್ಕಿಂತ ಹಿಂದೆನೇ ಅಸಹಕಾರ ಚಳವಳಿ ಪ್ರಾರಂಭ ಆಗಿತ್ತು. ಭಾರತ ದೇಶದಲ್ಲಿ ಅಸಹಕಾರ ಚಳವಳಿ ಪ್ರಾರಂಭ ಆಗಿತ್ತು. ಆಮೇಲೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭ ಆಯಿತು. ಆಗ್ಲೂ ಭಾಗವಹಿಸಲಿಲ್ಲ ಭಾರತೀಯ ಜನತಾ ಪಕ್ಷದವರು. ಆಗ್ಲಾರು ಭಾಗವಹಿಸಬೇಕಾಗಿತ್ತಲ್ಲ, ಅಷ್ಟೊತ್ತಿಗಾಲೇ RSS ಪ್ರಾರಂಭ ಆಗಿತ್ತು, ಭಾಗವಹಿಸಬೇಕಾಗಿತ್ತಲ್ಲ. ಹೆಡ್ಗೇವಾರ್ ಅವರು ಅಧ್ಯಕ್ಷರಾಗಿದ್ದರು. ಅವರು 1940ರವರೆಗೂ ಅಧ್ಯಕ್ಷರಾಗಿದ್ದರು. ಭಾಗವಹಿಸಬಹುದಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷದವರು. ಅದರ ಬದಲು ಏನ್ ಮಾಡಿದ್ರು ಕೂಡ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ನಾನು ಡಕಾಯಿತರು ಅಂತ ಕರೆಯಲ್ಲ, ದೇಶಭಕ್ತರಂತೂ ಅಲ್ಲ. ದೇಶಭಕ್ತರಂತೂ ಅಲ್ಲ. ಈಗ ದೇಶಭಕ್ತಿ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಹೊಡಿತಾರೆ. ಅವರು ಯಾವತ್ತೂ ಕೂಡ
ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ನಾಯಕನೂ ಕೂಡ ಭಾಗವಹಿಸಿರಲಿಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿಯವರು ಮಾಡಿದಂಥ ಅನೇಕ ಚಳುವಳಿಗಳಿದ್ದಾವಲ್ಲ, ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಾಕ್ದವ್ರು ಯಾರು? ಇವರ ವಂಶಸ್ಥರೇ ಆದಂತ ನಾಥೂರಾಮ್ ಗೂಡ್ಸೆ. ನಾಥೂರಾಮ್ ಗೂಡ್ಸೆ ಅವ್ರನ್ನ ಇವ್ರಿಗೆ ಇಲ್ಲಿವರೆಗೆ ಇವ್ರ ಆಫೀಸ್ನಲ್ಲಿ ಭಾರತದ ಧ್ವಜ ಇರಲಿಲ್ಲ, ಗೊತ್ತಾ ನಿಮಗೆ? ನ್ಯಾಷನಲ್ ಫ್ಲಾಗ್ ಇರಲಿಲ್ಲ. ಇರಲಿಲ್ಲ, ಬಹಳ ದಿನಗಳವರೆಗೆ ಇರಲಿಲ್ಲ. ಆಮೇಲೆ ಈಗ ಹಾಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ. ಈಗ ಹಾಕ್ಸ್ಕೊಂಡಿದ್ದಾರೆ. ಇವ್ರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಇಷ್ಟ ಇರಲಿಲ್ಲ. ಯಾಕಂತಂದ್ರೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಆದರು. ಇವತ್ತೇನಾದ್ರೂ ಆಧುನಿಕ ಭಾರತದ ರೂವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ. ಆಧುನಿಕ ಭಾರತ ರೂವಾರಿ ಜವಾಹರ್ಲಾಲ್ ನೆಹರೂರವರು. ನಾಟ್ ಬಿಜೆಪಿ ವಾಲಾ, ನಾಟ್ ಅದ್ವಾನಿ, ನಾಟ್ ವಾಜಪೇಯಿ. ಅವ್ರು ಯಾರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅಷ್ಟೇ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅಂದಿನ ಜನಸಂಘ ಇತ್ತು ರಾಜಕೀಯ ಪಕ್ಷ ಬಿಜೆಪಿ ಅವರು. ಆಮೇಲೆ 1980ನೇ ಇಸ್ವಿನಲ್ಲಿ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಂತ ಆಯಿತು. ಅವು ಯಾವುದು ಕೂಡ RSS ಆಗಲಿ ಜನಸಂಘ ಆಗಲಿ ಅದು ಸ್ವಾತಂತ್ರ್ಯ ಬಂದ ಮೇಲೆ, ಸ್ವಾತಂತ್ರ್ಯ ನಂತರ ಜನಸಂಘ ಆದದ್ದು 1950ನೇ ಇಸ್ವಿ. ಅಲ್ಲಿವರೆಗೆ ರಾಜಕೀಯ ಪಕ್ಷ ಇರಲಿಲ್ಲ ಭಾರತೀಯ ಜನತಾ ಪಕ್ಷ ಅಂತ ಅನ್ನೋದು, ಅಥವಾ RSS ಅನ್ನತಕ್ಕಂಥ ಒಂದು ಸಂಘಟನೆ ಇತ್ತು. ಹಿಂದೂ ಮಹಾಸಭಾ ಇತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ, ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದೇ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ಸು. ಆಧುನಿಕ ಭಾರತದ ರೂವಾರಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ. ಸಾಮಾಜಿಕ ನ್ಯಾಯದ ರೂವಾರಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಗರೀಬಿ ಹಠಾವೋ ಬರೀ ಸ್ಲೋಗನ್ ಅಲ್ಲ ಇದು, ನಿಜವಾಗಿ ಗರೀಬಿ ಹಠಾವೋ ಘೋಷಣೆ ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ. ಅದಕ್ಕೆ ಬೇಕಾದಂತ ಪೂರಕವಾದಂತ ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು. 20 ಅಂಶದ ಕಾರ್ಯಕ್ರಮದ ರೂವಾರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವತ್ತು ಆಹಾರದಲ್ಲಿ ಸ್ವಾವಲಂಬನೆ ಬಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಜಗಜೀವನ್ ರಾಮ್ ಅವರು ಕಾರಣ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಸಿರು ಕ್ರಾಂತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಜಗಜೀವನ್ ರಾಮ್ ಅವರು ಕಾರಣ. ಆಮೇಲೆ
21ನೇ ಶತಮಾನಕ್ಕೆ ತಂದವರು ರಾಜೀವ್ ಗಾಂಧಿ ಅವರು. ಮತ್ತೆ ಇವ್ರದ್ದೇನು ಕೊಡುಗೆ? ಭಾರತೀಯ ಜನತಾ ಪಕ್ಷದವರು. ಇವ್ರದ್ದೇನು ಇಲ್ಲ. ಇವ್ರು ಏನಪ್ಪ ಮಾಡ್ತಾರೆ, ಇವ್ರ ಸಾಧನೆ ಏನಪ್ಪ ಅಂತಂದ್ರೆ ದೇಶ ಹೊಡಿತಕ್ಕಂಥದ್ದು, ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡೋದು. ಈ ಜಾತಿ ವ್ಯವಸ್ಥೆ ಹುಟ್ಟಾಕ್ದವ್ರು ಯಾರು? ಇವರೇ ಇಲ್ಲ, ಇವರೇ ಹುಟ್ಟಾಕ. ಮನುವಾದಿಗಳು ಅಂದ್ರೆ ಯಾರು? ಮನುವಾದಿಗಳು ಅಂದ್ರೆ ಯಾರು? ಮನುಸ್ಮೃತಿಯನ್ನ ಜಾರಿಗೆ ತಂದವರು ಯಾರು? ಮನುವಾದಿಗಳಲ್ವಾ? ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕ್ದವ್ರು ಇವರೇ ಅಲ್ವಾ? ಚತುರ್ವರ್ಣ ವ್ಯವಸ್ಥೆಯನ್ನ ಹುಟ್ಟಾಕ್ದವ್ರೆ ಭಾರತೀಯ ಜನತಾ ಪಕ್ಷದವರು. ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಯಿತು. ಯಾಕಂತಂದ್ರೆ ಎಲ್ರಿಗೂ ಸಮಾನ. ನಾನು ಸಿಂಗುಲರ್ನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಯಾರು ತಪ್ಪು ತಿಳ್ಕೊಬಾರದು, ಯಾರು ತಿಳ್ಕೊಳ್ಳಲ್ಲ. ರಾಮಾ ಜೋಯಿಸ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೀಸಲಾತಿ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿದೆ ಅಂತೇಳಿ ತೀರ್ಪು ಕೊಡ್ತಾರೆ. ಒಂದು ವೇಳೆ ನಮಗೆ ಕೊಡದೆ ಹೋಗಿದ್ರೆ, ನ್ಯಾಯ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ನವರು ಅದನ್ನು ಎತ್ತಿಡಿದೇ ಹೋಗಿದ್ರೆ ಏನಾಯ್ತಿತ್ತು? 73, 74 ತಿದ್ದುಪಡಿಗಳನ್ನು. ಹಿಂದುಳಿದವ್ರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ದಲಿತರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷದಲ್ಲಿ ಮೀಸಲಾತಿ ಇರಲಿಲ್ಲ. ಗೊತ್ತಾಯ್ತಾ? ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಮೀಸಲಾತಿ ಇರಲಿಲ್ಲ. ಅದು ಮೀಸಲಾತಿ ಸಿಕ್ಕಿದ್ದು 73, 74ನೇ ತಿದ್ದುಪಡಿ ಆದ್ಮೇಲೆ. ಇದನ್ನೆಲ್ಲ ಮಾಡಿದವ್ರು ಯಾರು? ಕಾಂಗ್ರೆಸ್ ಅಲ್ಲ, ಮತ್ತೆ ಬಿಜೆಪಿ ಅವ್ರದ್ದು ಏನು ಕೊಡುಗೆ ಏನು ಈ ದೇಶಕ್ಕೆ? ಓಟ್ ಕಳ್ಳತನ. ಓಟ್ ಕಳ್ಳತನ ಮಾಡೋದು ಬಿಟ್ರೆ ಬೇರೆ ಏನಾರು ಮಾಡಿಲ್ಲ ಅವರು. ಸುಳ್ಳು ಹೇಳೋದು, ಅವ್ರ ಮನೆ ದೇವರೇ ಸುಳ್ಳು. ಅವ್ರು ಅದನ್ನ ಬಿಟ್ಟು ಬೇರೆ ಏನಾರು ಹೇಳಕ್ ಸಾಧ್ಯ ಆಗ್ತದ? ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ಕಾಂಗ್ರೆಸ್ನವರು ಅಂತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿರಬಾರ್ದು. ಕಾಂಗ್ರೆಸ್ ಅಂತಂದ್ರೆ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ, ಇದು ಒಂದು ಚಳುವಳಿ. ಕಾಂಗ್ರೆಸ್ ಪಕ್ಷ ಬರೀ ರಾಜಕೀಯ ಪಕ್ಷ ಅಲ್ಲ, ಇದು ಒಂದು ಚಳುವಳಿ ಮತ್ತು ಸಿದ್ಧಾಂತ. ಒಂದು ಸಿದ್ಧಾಂತ, ಒಂದು ಚಳುವಳಿ. ನಾವೆಲ್ಲ ಚಳುವಳಿನಲ್ಲಿ ಇದ್ದೀವಿ, ನೀವೆಲ್ಲ ಚಳುವಳಿನಲ್ಲಿ ಇದ್ದೀರಿ, ಕಾಂಗ್ರೆಸ್ನವರೆಲ್ಲ ಚಳುವಳಿನಲ್ಲಿ ಇದ್ದೀರಿ. ಅಂದ್ರೆ ಬದಲಾವಣೆ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕು, ಸಮಾನತೆಯನ್ನು ತರಬೇಕು, ಸಮಾನ ಅವಕಾಶಗಳನ್ನು ಎಲ್ರಿಗೂ ಒದಗಿಸ್ಕೊಡ್ಬೇಕು. ಸಮಾನ ಅವಕಾಶಗಳು ಇಲ್ಲದೇನೆ ಅಸಮಾನತೆ ನಿರ್ಮಾಣ ಆಗಬೇಕು. ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಏಯ್ ಕೂತ್ಕೊಳ್ಳಿ ಕೂತ್ಕೊಳ್ಳೆ, ಅಲ್ಲಿ ಇರ್ಲಿ
ಕೂತ್ಕೊಳ್ಳಿ ನಿಮ್ಮನ್ನ ಬಹಳ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತೇವೆ. ಕೂತ್ಕೊಳ್ಳಿ. JDS ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಳ್ಳೆ ತೀರ್ಮಾನ. ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ. ಓಕೆ, ಬಹಳ ಒಳ್ಳೆ ದಿನನೇ ಸೇರ್ತಾ ಇದ್ದೀರಿ ನೀವು. ಫೌಂಡೇಶನ್ ಗಟ್ಟಿಯಾಗಿದೆ. ಈಗ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ. ರಾಜಕೀಯದಲ್ಲಿ ಯಾವಾಗಲೂ ಅಧಿಕಾರ ಬರೋದು ಹೋಗೋದು ಇದ್ದೇ ಇರ್ತದೆ. ಆದರೆ ಬಿಜೆಪಿಯವರು ಅಧಿಕಾರ ಹಿಡಿಲಿಕ್ಕೋಸ್ಕರವಾಗಿ ವೋಟ್ ಚೋರಿ ಕೆಲಸ ಮಾಡ್ತಾರೆ. ಯಾವ ಮಟ್ಟಿಗೆ ಬೇಕಾದ್ರೂ ಓಟ್ ಹೋಯ್ತಾರೆ. ಈ ಸಾರಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇಲ್ಲೇ ಹೋಗಿದ್ರೆ ಈ ಸಾರಿನೇ ಹೋಗ್ಬಿಡೋರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೋಗ್ಬಿಡೋರು. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವ್ರ ಕೈ ಹಿಡಿದದಿಂದ ಉಳ್ಕೊಂಡಿದ್ದಾರೆ. ಈಗ ಮತ್ತೆ ಈ ಮನ್ರೇಗಾ ಬದಲಾವಣೆ ಮಾಡಿದಾರಲ್ಲ, ಕೇಳ್ಗಾಲ ಬಂದ್ಬಿಟ್ಟಿದೆ ಅವ್ರಿಗೆ. ಕೇಳ್ಗಾಲ. ಮಹಾತ್ಮ ಗಾಂಧೀಜಿ ಹೆಸರನ್ನೇ ಅಳಸಕ್ ಹೊರಟುಬಿಟ್ಟಿದಾರಲ್ಲ. ಅವ್ರ ಪ್ರಯತ್ನ ಏನೇ ಮಾಡಿದ್ರು ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಶಾಶ್ವತ. ಫಾದರ್ ಆಫ್ ದಿ ನೇಷನ್ ಈಸ್ ಮಹಾತ್ಮ ಗಾಂಧೀಜಿ ಅಲ್ವಾ? ಅವರು ಹೆಸರು ಬದಲಾಯಿಸ್ಬಿಟ್ಟ ತಕ್ಷಣ, ಒಂದು ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಬದಲಾವಣೆ ಮಾಡ್ಬಿಟ್ಟ ತಕ್ಷಣ ಮಹಾತ್ಮ ಗಾಂಧೀಜಿ ಹೆಸರು ಎಳಸಕ್ಕಾಗತ್ತಾ? ಅದಕ್ಕೆ ಮನಮೋಹನ್ ಸಿಂಗ್ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದಂಥ ಈ ಕಾರ್ಯಕ್ರಮ ಇದೆಯಲ್ಲ, ಇದು 2005ರಲ್ಲಿ ಪ್ರಾರಂಭ ಆದದ್ದು. 2005 ಅವತ್ತಿನಿಂದ ಇವತ್ತಿನವರೆಗೆ ಇತ್ತು. ಈಗ ಬದಲಾವಣೆ ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಇದು ಕ್ಯಾಬಿನೆಟ್ನಲ್ಲೂ ಡಿಸಿಷನ್ ಆಗಿಲ್ಲ, ಪ್ರಧಾನಮಂತ್ರಿಯವರ ಕಚೇರಿನಲ್ಲೇ ತೀರ್ಮಾನ ಆಗಿರೋದು. ಇದು ಸಂಬಂಧಪಟ್ಟ ಮಂತ್ರಿಗೂ ಗೊತ್ತಿಲ್ಲ ಪಾಪ. ಅದಕ್ಕೆ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು, ರಕ್ಷಣೆ ಮಾಡಬೇಕಾಗಿರೋದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ನಿನ್ನೆ CWC ಕಾರ್ಯಕಾರಿ ಸಮಿತಿನಲ್ಲಿ ತೀರ್ಮಾನ ಆಗಿದೆ. 5ನೇ ತಾರೀಕಿನಿಂದ ಚಳುವಳಿ ಮಾಡಬೇಕು. ಗ್ರಾಮ ಪಂಚಾಯಿತಿಯಿಂದ ರಾಜ್ಯ ಮಟ್ಟದವರೆಗೆ ಚಳುವಳಿ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಉಳಿಸ್ತಕ್ಕಂಥದ್ದು ಕೆಲಸ ನಮ್ಮ ಕೆಲಸ. ನಮ್ಮ ನರೇಗಾ, ಮಹಾತ್ಮ ಗಾಂಧೀಜಿ ನರೇಗಾ, ಇದನ್ನ ಈಗ ಅದನ್ನ ಅಳಿಸ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು ನಿರಂತರವಾಗಿ ಹೋರಾಟ ಮಾಡಲೇಬೇಕು. ಇದನ್ನ ನಾವು 5ನೇ ತಾರೀಕಿನಿಂದ ಮಾಡಬೇಕು ಅಂತೇಳಿ ನಿನ್ನೆ ವರ್ಕಿಂಗ್ ಕಮಿಟಿನಲ್ಲಿ ತೀರ್ಮಾನ ಆಗಿದೆ. ಬಹುಶಃ ಸರ್ಕ್ಯುಲರ್ ಬಂದಿರಬೇಕು ಅನ್ನೋ ಕಾಣಿಸುತ್ತೆ ಅಂತ. ಸರ್ಕ್ಯುಲರ್ ಬಂದಿದೆ. ನಾವು ಇದನ್ನ ನಿರಂತರವಾಗಿ ಮಾಡೋಣ. ಪಂಚಾಯಿತಿ ಲೆವೆಲ್ನಿಂದ ಹೊಸದಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಏನಾದರೂ ದೇಶಕ್ಕೆ ಬದಲಾವಣೆ ಮಾಡಿದ್ರೆ, ಇಲ್ಲಿವರೆಗೆ ಬಂದಿದ್ರೆ, ನಾವು ಸ್ವತಂತ್ರ ಭಾರತದಲ್ಲಿ ಬದಲಾವಣೆಗಳಾಗಿದ್ದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ. ಅದಕ್ಕೆ ಅವ್ರನ್ನ ರಾಷ್ಟ್ರಪಿತ ಅಂತ ಕರೆಯೋದು. ಈ ರಾಷ್ಟ್ರಪಿತ ಅಂತ ನಾವು ಏನು ಕರಿತೀವಿ, ಅವರ ಹೆಸರನ್ನೇ ಈಗ ಅಳಿಸಕ್ಕೆ ಹೊರಟ್ಬಿಟ್ಟಿದ್ದಾರೆ ಬಿಜೆಪಿ.
ಇದನ್ನು ಅಳಸಾಕಕ್ಕೆ ಬಿಡಬಾರದು ಅಂತಕ್ಕಂಥದ್ದೇ ನಾವು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಕಾರ್ಮಿಕರಿಂದ ಇವತ್ತು ಏನಾಗಿದೆ, ರೂರಲ್ ಎಕಾನಮಿನೇ ಹಾಳು ಮಾಡಬೇಕು ಹೊರಟಿದ್ದಾರೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಇವ್ರಿಗೆ ಹೆಚ್ಚಾಗಿ ಕೆಲಸ ಸಿಗ್ತಿದ್ದು ಇವ್ರಿಗೇನೆ. 100 ದಿನ ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ಕೆಲಸ ಇರೋದಿಲ್ಲ ಆ ಟೈಮ್ನಲ್ಲಿ ಕೊಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಈ ಕೆಲಸ ಆಸ್ತಿ ಸೃಜನೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ರಾಜ್ಯಗಳು ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಅಂದರೆ ರಾಜ್ಯಗಳದ್ದೇ ದುಡ್ಡು ಕೇಂದ್ರ ಸರ್ಕಾರ ಕೊಡ್ತಿತ್ತು. ಈಗ ಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇದಾದ ಮೇಲೆ ಈಗ ಏನು ಮಾಡಿದ್ದಾರೆ, ಇವರು ಹೊಸ ಕಾಯ್ದೆ ತಗೊಬಂದಿದ್ದಾರೆ. ಎಂಥದ್ದು VBG ರಾಮ್ಜಿ ಕಾಯ್ದೆ ತಗೊಬಂದಿದ್ದಾರೆ. ಆ ಕಾಯ್ದೆನಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. 60% ಕೇಂದ್ರ, 40% ರಾಜ್ಯ ಸರ್ಕಾರ. ಅಂದ್ರೆ ಈಗ ರಾಜ್ಯದ ಮೇಲೆ ಭಾರಿ ಹೊರೆ ಬರ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟಿದೆ. ಅಂತ ಇನ್ನೂ ಅಂದಾಜು ಲೆಕ್ಕ, ಅದು ಅಂದಾಜು 20,000 ಕೋಟಿ ನಷ್ಟ ಆಗ್ಬೋದು ಅಂತ ಕಂಡೀಷನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಇದನ್ನ ಆಗಕ್ಕೆ ಬಿಡಬಾರ್ದು ನಾವು, ಅಲ್ವಾ? ಅದಕ್ಕೋಸ್ಕರ ಏನಾದ್ರು ಇಡೀ ದೇಶದಲ್ಲಿ ಕಾರ್ಯಕರ್ತರು ಹೆಚ್ಚಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕಾರ್ಯಕರ್ತರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಅದರಿಂದ ಇದನ್ನು ಉಳಿಸ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದರಿಂದ ಇವತ್ತು ಕಾಂಗ್ರೆಸ್ಸಿನ ಜನ್ಮದಿನ, ಹುಟ್ಟಿದ್ದು ಇವತ್ತು. ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿ ಅಹಿಂಸೆ ಮತ್ತು ಸತ್ಯಾಗ್ರಹ. ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಹಿಂಸೆ ಬಿಟ್ಟು ಅಹಿಂಸೆಯ ಮೂಲಕ, ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ. ಅದು ಕಾಂಗ್ರೆಸ್ ಪಕ್ಷ ತಂದುಕೊಟ್ಟಿದೆ. ನಾವು ಇದನ್ನು ಉಳಿಸ್ಕೋಬೇಕಲ್ವಾ, ಜೋಪಾನ ಮಾಡ್ಕೋಬೇಕಲ್ವಾ? ಆ ಕೆಲಸ ನೀವು ಎಲ್ಲ ಮಾಡೋಣ ಅಂತ ಹೇಳ್ತಾ, ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ಸಿಗರಿಗೆ ಒಂದು ಐತಿಹಾಸಿಕವಾದ ದಿನ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಂವಿಧಾನ್.